ಜಿಲ್ಲೆಯಲ್ಲಿರುವ ಕುಟುಂಬವೊಂದು ತಮ್ಮ ವಿಶೇಷ ಕೆಲಸದ ಮೂಲಕ ಅಗಲಿದ ತಂದೆ ತಾಯಿಯ ನೆನಪು ಶಾಶ್ವತವಾಗಿ ಉಳಿಯುವಂತೆ ಮಾಡಿದ್ದಾರೆ. ಇವರ ಈ ಸಾಮಾಜಿಕ ಕಾರ್ಯವೈಖರಿಗೆ ಜಾಲತಾಣಗಳಲ್ಲಿ ವ್ಯಾಪಕ ಪ್ರಶಂಸೆ ಕೂಡ ವ್ಯಕ್ತವಾಗಿದೆ. ಹಾಗಾದ್ರೆ ಆ ಕುಟುಂಬ ಮಾಡಿರುವ ಕಾರ್ಯ ಏನು? ಬನ್ನಿ ಹೇಳ್ತೀವಿ, ಕೇಳಿ. ನಮ್ಮ ಜೀವಮಾನದ ಪುಣ್ಯದ ಫಲವಾಗಿ ಸಾವಿನ ನಂತರ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಎಲ್ಲಾ ಧರ್ಮದಲ್ಲೂ ಇದೆ. ಇದೇ ನಂಬಿಕೆಯನ್ನ ಉಳಿಸಿಕೊಂಡು ಬಂದ ಕುಟುಂಬದ ಸದಸ್ಯರು ತಮ್ಮ ಮಾತಾಪಿತೃಗಳು ವಿಧಿವಶರಾದ ಬಳಿಕ ಅವರ ಹೆಸರು ಶಾಶ್ವತವಾಗಿ ಇರಬೇಕೆಂದು ಸಾರ್ವಜನಿಕ ಪ್ರದೇಶದಲ್ಲಿ ಸುಸಜ್ಜಿತ ಬಾಲವನ್ನ ನಿರ್ಮಾಣ ಮಾಡಿ ಪುಣ್ಯ ಸ್ಮರಣೆಯನ್ನ ಮಾಡಿದ್ದಾರೆ. ಅಮ್ಮನ 10ನೇ ವರ್ಷದ ದಿನ ಈ ದಿನವೂ ನಮ್ಮ ಎಡ್ಡೆ ರೀತಿಡು ಎಡ್ಡೆ ಪ್ರೊಜೆಕ್ಟ್ ಮಲ್ತದು ಅಕಲ ಮನಶಾಂತಿ ಕೊರೋಡು ಪಂದು ಎಂಕುಲು ಎಡ್ಡೆ ಪ್ರೊಜೆಕ್ಟ್ ಮಲ್ಪುವ. ಈ ಸಮಯ ಇತ್ತದ ಸಮಯ ಜೋಕುಲು ಮೊಬೈಲ್ ಬೊಕ್ಕ ಇಲ್ಲಡೆ ಕುಲ್ಲೊಂದು ಟಿವಿ ತೂಪುನು ಮಲ್ಪೊಂದುಪ್ಪೇರು ಆಂಡ ನಮ್ಮ ಐಕು ಆ ಜೋಕ್ಲಿಗೋಸ್ಕರ ಈ ಚಿಲ್ಡ್ರನ್ಸ್ ಪ್ಲೇ ಪಾರ್ಕ್ ಮಲ್ತ ಐಟೆಡ್ ದಸರದು ಜೋಕುಲ್ ಪೂರ ಪಿದೆ ಬತ್ತದು ಗೊಬ್ಬುದು ಅಟ್ಲೀಸ್ಟ್ ಅಕ್ಲೇನ ಒಂಜಿ ಮೈಂಡನ್ನು ಫ್ರೆಶ್ ಮಲ್ತದು ಎಡ್ಡೆ ರೀತಿನ ಮಲ್ಪೇರು. ಈ ಪ್ರಾಜೆಕ್ಟ್ ಮಲ್ತಿನ ಈಗ ನಮ್ಮ ಪಪ್ಪ ಅಮ್ಮನ ಮನಸ್ಸಿಗೆ ಶಾಂತಿ ತಿಕ್ಕುನು ಪನ್ಪಿನ ಆಶೆಡು ನಮ್ಮ ಮಲ್ಪುವ. ಈ ಒಂಜಿ ಪ್ರಾಜೆಕ್ಟ್ ಆ್ಯಕ್ಚುಲಿ ಮಾತಾ ಬಾಲವಡಿದ ಎದುರುಡು ಬಾಲವನ ಉಪ್ಪುಡು ಮಾತೆರ್ಲ ಉಂದೇನು ಪ್ರಾಜೆಕ್ಟ್ ಮಲ್ಪಲೆ ದೇಗ್ ಪನ್ನಾಗ ಮೂಲು ಮಾತ್ರ ಆಯ್ತು ಬೇತೆ ಕಡೆ ಇಟ್ಲ ಓಲೋಲು ಬಾಲವಾಡಿ ಉಂಡು ಓಲೋಲು ಜನಕ್ಲೆಗೆ ನೆಸಸರಿ ಉಂಡು ಅವೇನು ನಿಕಲು ಬಾಲವನ ಮಲ್ಪಲೆ ಅಂಚಸ್ಟದು ಜೋಕ್ಲೆಗಳ ಇಷ್ಟ ಆಪುಂಡು ಗೊಬ್ಬೆರೆಗೂ ನಿಕಲ ಇಲ್ಲದಗಲಿಗಳ ಮಲ್ಲಗಲೆಗಳ ಎಡ್ಡೆ ಆಪುಡು. ಉಡುಪಿ ಕಟಪಾಡಿ ಸಮೀಪದ ಸರಕಾರಿ ಗುಡ್ಡೆ ಪರಿಸರದಲ್ಲಿ 500ಕ್ಕಿಂತಲೂ ಹೆಚ್ಚಿನ ಮನೆಗಳಿವೆ. ಜೊತೆಗೆ ಅಂಗನವಾಡಿ ಇದೆ. ಮಕ್ಕಳು ಕೇವಲ 4 ಗೋಡೆಯ ನಡುವೆ ಆಡ್ತಾರೆ. ಇದನ್ನು ಮನಗಂಡಂತಹ ಸರಕಾರಿ ಗುಡ್ಡೆ ದಿವಂಗತ ಅಪ್ಪಿ ಸುವರ್ಣ ಮತ್ತು ತೋಮನಿ ಸುವರ್ಣ ದಂಪತಿಯ ಮಗಳಾದ ಮಂಜುಳಾ ನಾಗರಾಜ್ ಅವರು ಇಲ್ಲಿನ ಪಂಚಾಯತಿ ವ್ಯಾಪ್ತಿಯ ಪರಿಸರದಲ್ಲಿ ಈ ವಿಶಾಲವಾದ ಸುಸಜ್ಜಿತವಾದ ಬಾಲವನವನ್ನ ನಿರ್ಮಾಣ ಮಾಡಿದ್ದಾರೆ. ಇಂದಿನ ಮಕ್ಕಳು ಮೊಬೈಲ್ ಕಂಪ್ಯೂಟರ್ ಮುಂದೆ ಕೂತು ತಮ್ಮ ದಿನವನ್ನ ಕಳೀತಾರೆ. ಜೊತೆಗೆ ಕೂಡಿ ಆಟ ಆಡುವ ಕಾಲ ದೂರವಾಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಇಂತಹ ಬಾಲವನಗಳನ್ನ ನಿರ್ಮಾಣ ಮಾಡಿ ಅವರಿಗೆ ಇಂತಹ ವಿಚಾರಗಳಲ್ಲಿ ಪ್ರೇರೇಪಣೆ ನೀಡಿ ಮನೆಯಿಂದ ಹೊರ ಕರೆದುಕೊಂಡು ಬರಬೇಕಾಗಿದೆ. ಇದು ಒಂದು ಬಹಳ ಅಪರೂಪದ ಕೆಲಸ ಅಂತ ನಾನು ಹೇಳ್ಬೋದು. ಅವರ ದಿವಂಗತ ತಂದೆ ಮತ್ತು ತಾಯಿಯ ಅದರ ಒಂದು ನೆನಪಿಗೋಸ್ಕರ ಈ ಒಂದು ಬಾಲವನವನ್ನು ನಿರ್ಮಿಸಲು ನಮಗೆ ಸಹಾಯವನ್ನು ಮಾಡಿದ್ದಾರೆ. ಇದು ಒಳ್ಳೆಯ ಉದ್ದೇಶ ಅಂತ ನಾನು ಹೇಳ್ಬೋದು. ಯಾಕೆಂತ ಹೇಳಿದರೆ ನಮಗೆಲ್ಲ ತಿಳಿದ ವಿಷಯ, ಈಗಿನ ಮಕ್ಕಳು ಹುಟ್ಟಿದ ಕೆಲವೇ ದಿನಗಳ ನಂತರ ಮೊಬೈಲಿಗೆ ಎಡಿಟ್ ಆಗ್ತಾರೆ. ಆದರೆ ನಮ್ಮ ಒಂದು ಉದ್ದೇಶ ಇತ್ತು, ನಮ್ಮ ಅಧ್ಯಕ್ಷರ ಒಂದು ಉದ್ದೇಶ ಇತ್ತು, ಮಕ್ಕಳು ಆದಷ್ಟು ಮೊಬೈಲ್ನಿಂದ ಹೊರಗೆ ಬಂದು ಇಂಥ ಒಂದು ಪರಿಸರದಲ್ಲಿ ಇಂಥ ಜಾಗದಲ್ಲಿ ಮಕ್ಕಳ ಆಟವನ್ನು ಆಡಿ ತನ್ನ ಸಮಯವನ್ನು ಖರ್ಚು ಮಾಡಬೇಕಂತ. ಅದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ನಾವು ರೂಪಿಸಿಕೊಂಡಿದ್ದೇವೆ. ಕೈ ಜೋಡಿಸಿದವರಿಗೆ ನಾವು ಎಲ್ಲರೂ ಆಭಾರಿಯಾಗಿದ್ದೇವೆ. ತಂದೆ ತಾಯಿಯ ಪುಣ್ಯ ಸ್ಮರಣೆಯ ದಿನದಂದು ದುಂದು ವೆಚ್ಚ ಮಾಡುವವರಿಗೆ ಈ ಕುಟುಂಬ ಮಾದರಿಯಾಗಿದೆ. ಮಾತ್ರವಲ್ಲ, ಇವರ ಈ ಕಾರ್ಯವೈಖರಿಗೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆಗೆ ಪಾತ್ರವಾಗಿದೆ.
ಪ್ರಮೋದ್ ಸುವರ್ಣ ಕಟ್ಪಾಡಿ, ನಮ್ಮ ಕುಡ್ಲ ನ್ಯೂಸ್ 24x7 ಉಡುಪಿ.